ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನೆಲ್. ಅಂಡ್ ಇವತ್ತಿನ ವ್ಲಾಗ್ ಕಾರ್ ಮೆಣಸು ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇದಕ್ಕೆ ಏನೇನೆಲ್ಲ ಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಇಲ್ಲಿ 1 ಸ್ಪೂನ್ ಅಷ್ಟು ಮೆಣಸು ತಗೊಂಡಿದ್ದೀನಿ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆನ ತಗೊಂಡಿದ್ದೀನಿ. ಅಂಡ್ ಒಗ್ಗರಣೆಗೆ ಕರಿಬೇವು, ಹಾಗೆ ಬೆಳ್ಳುಳ್ಳಿ, ಅರಿಶಿನ, ಸಾಸಿವೆ, ಹಾಗೆ ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ 4. ಈ ಕಡೆ ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ತಗೊಂಡಿದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಯಾವ ಥರ ಮಾಡೋದು ಸಿಂಪಲ್ ಆಗಿ ಚಳಿಗಾಲಕ್ಕೆ, ಹಾಗೆ ಬಾಣಂತಿಯರಿಗೆ ಆ್ಯಂಡ್ ಬಾಡಿ ತುಂಬಾ ಕೋಲ್ಡ್ ಆಗಿರುತ್ತಲ್ಲ ಅವ್ರಿಗೆ ಈ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗುತ್ತೆ. ಸೊ ಈಗ ಪ್ಯಾನ್ಗೆ ನಾವು ಸ್ವಲ್ಪ ಜೀರಿಗೆ, ಮೆಣಸು ಎಲ್ಲ ಹುರ್ಕೋಬೇಕಾಗುತ್ತೆ. ಸಿಂಪಲ್ ಆಗಿ ಮೆಣಸಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಬೇಕು. ಸುಮ್ಮನೆ ಲೈಟಾಗಿ ಹುರ್ಕೋಬೇಕು, ಜಾಸ್ತಿ ಹುರ್ಕೋಬಾರ್ದು. ಆ್ಯಂಡ್ ನೀವು ಮೆಣಸು ಜಾಸ್ತಿ ಹಾಕಿದ್ರೆ ಸಾಂಬಾರು ಸ್ವಲ್ಪ ಕಹಿ ಆಗ್ಬೋದು. ಹಾಗಾಗಿ ಹೇಳ್ತಾ ಇರೋದು. ನಾನಿಲ್ಲಿ ಒಂದು 4 ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ಸುಮ್ಮನೆ ಸಿಂಪಲ್ ಆಗಿ ಹುರ್ಕೊಂಬಿಡೋಣ. ಜಾಸ್ತಿ ಓವರಾಗಿ ಹುರಿಬಾರ್ದು. ಸುಮ್ಮನೆ ಅದು ಚಟಪಟ ಅಂದರೆ ಸಾಕು, ಸೀದಿಸ್ಬೇಡಿ, ಆಮೇಲೆ ಸಾಂಬಾರೆಲ್ಲ ಹಾಳಾಗೋಗುತ್ತೆ. ಬಾಣಂತಿಯರಿಗೆ ಅವ್ರಿಗೆಲ್ಲ ತುಂಬಾ ಜಾಸ್ತಿ ಖಾರ ಮೆಣಸು ಸಾಂಬಾರು, ಬೆಳ್ಳುಳ್ಳಿ ಸಾಂಬಾರು, ರಸಮ್ಮು, ಈಟಿಂಗೇ ಮಾಡ್ಕೊಡ್ತಾರೆ. ಸೊ ಅದಕ್ಕೆ ಚಳಿ ಅಲ್ವಾ ತುಂಬ, ಅದಕ್ಕೆ ನಾನು ಮಧ್ಯಾಹ್ನಕ್ಕೆ ಇದನ್ನೇ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಇದು ಒಂದು 2 ಮಿನಿಟ್ಸ್ ಜಸ್ಟ್ ರೋಸ್ಟ್ ಆದರೆ ಸಾಕು. ಕಾಣಿಸ್ತಾ ಇದೆ ನಿಮಗೆ ನೋಡಿ, ಈ ಥರ ರೋಸ್ಟ್ ಆದ್ರೇ ಸಾಕು. ನೆಕ್ಸ್ಟ್ ಇದನ್ನ ಮಿಕ್ಸರ್ ಮಾಡ್ಕೊಂಬರೋಣ. ಈಗ ಇದನ್ನ ಮಿಕ್ಸರ್ ಮಾಡ್ಕೊಳ್ಳೋಣ. ಹೇಳೋದೇ ಮರ್ತ್ಬಿಟ್ಟೆ. ಸೊ ಇದಕ್ಕೆ ಮೆಣಸು, ಜೀರಿಗೆ, ಹಸಿಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಅರಿಶಿನ ಹಾಕೋಬೇಕು, ಸ್ವಲ್ಪ ಚಿಟಿಕೆ ಅರಿಶಿನ ಹಾಕೋಬೇಕು. ಒಂದು 5ರಿಂದ 6 ಎಲೆ ಕರಿಬೇವು ನಾನು ಇಲ್ಲಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೆ, ಅದು ಹಾಕೋಬೇಕು. ಹಾಗೆ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ಜಜ್ಜಿ ಇದಕ್ಕೆ ಹಾಕೋಬೇಕು. ನೀವು ಬೇಕಾದರೆ ಕಾಯಿ ಕೂಡ ಹಾಕೋಬೋದು. ನನ್ನ ಹತ್ರ ಕಾಯಿ ಸದ್ಯಕ್ಕಿಲ್ಲ, ಸೊ ನಾನು ಹಾಗೇನೆ ಮಾಡ್ತಾ ಇದ್ದೀನಿ. ಇದಕ್ಕೆ ಕಾಯಿ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿದ್ರೆ ಅರ್ಧ ಕೆಲಸ ಆದಂಗೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು, ಇಲ್ಲ ಅಂದರೆ ಅದು ತರಿಯಾಗಿ ಇದಾಗುತ್ತೆ. ಸೊ ಇವಾಗ ನಾವು ಪಾತ್ರೆಯಲ್ಲಿ ಈಗ ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ, ಈ ಕಡೆ ಈಗ ಒಗ್ಗರಣೆ ಹಾಕೊಂಡ್ಬಿಡೋಣ ಬನ್ನಿ. ಈಗ ನಾನು ಸಣ್ಣ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಸೊ ಹೇಗಿರುತ್ತೆ ಅಂತ ನೋಡುವ. ಸ್ಟಾರ್ಟ್. ಹೀಗೆ ಇಟ್ಬಿಡ್ಲಾ, ರೆಸಿಪಿ ಕಾಣುತ್ತೆ. 1 ಸೆಕೆಂಡ್. ಕಾಣುತ್ತಾ? ಎಸ್, ಪರ್ಫೆಕ್ಟ್. ನಮ್ಮ ಕುಕ್ಕರ್ ನೋಡಿ ನೀವು. ಈಗ ಬಾಂಡ್ಲಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಬಳಸ್ತಾ ಇದ್ದೀನಿ ತುಪ್ಪ ಬಳಸ್ತಾ ಇದ್ದೀನಿ. ಬಿಕಾಸ್ ಮೆಣಸೆಲ್ಲ ಕಹಿ ಇರುತ್ತೆ ಅಲ್ವಾ, ಮೆಣಸು ಅದೆಲ್ಲ ಹುರಿದಿರ್ತೀವಿ, ಕಹಿ ಇರುತ್ತೆ, ಹಸಿ ಹಾಕ್ಕೊಂಡಿರ್ತೀವಿ. ಸೊ ನೀವು ಈ ಥರ ತುಪ್ಪ ಹಾಕೋದ್ರಿಂದ ನಿಮಗೆ ಆ ಫೀಲ್ ಗೊತ್ತಾಗಲ್ಲ. ತುಪ್ಪ ಯಾರು ತಿನ್ನಲ್ಲ ಅವರು ಕೂಡ ಬಳಸ್ಕೋಬೋದು. ನಾನು 1 ಸ್ಪೂನ್ ಹಾಕೋತಾ ಇದ್ದೀನಿ. ಎಸ್, ಬಿಸಿ ಬಿಸಿ ಅನ್ನಕ್ಕೆ ಕಾಳು ಮೆಣಸು ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಆ್ಯಂಡ್ ಶೀತಕ್ಕೆ, ನೆಗಡಿ, ತುಪ್ಪ ಯಾರು ತಿನ್ನಲ್ಲ ನೋಡಿ, ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ಮಕ್ಕಳುಗಳು ಇಷ್ಟಪಟ್ಟು ತಿಂತಾರೆ. ಈಗ ಸ್ವಲ್ಪ ಕಾಯಿಲೆ ತುಪ್ಪ, ಎಣ್ಣೆನೂ ಹಾಕ್ಕೊಳ್ಳಲ್ಲ, ಜಸ್ಟ್ ತುಪ್ಪ. ನಾನು ಕಾಣಿಸ್ಬೇಕು ಅಂದರೆ ಈ ಥರ ಮಾಡಬೇಕಾಗುತ್ತೆ. ಸಾಸಿವೆ ಹಾಕೊಳ್ಳೋಣ. ಸಾಸಿವೆ, ಆ್ಯಂಡ್ ನೀವು ಹಸಿಮೆಣ್ಸಿನ್ಕಾಯಿನೂ ಬಳಸ್ಬೋದು. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಬಳಸಿದ್ದೀನಿ, ಅದು ಚಟಪಟ ಅಂತ ಇದೆ. ಈಗ ನಾವು ಇಲ್ಲಿ ನೋಡಿ ಜಜ್ಜಿರೋಂತಹ ಬೆಳ್ಳುಳ್ಳಿ ಆ್ಯಂಡ್
ಕರಿಬೇವು ಹಾಕೊಳ್ಳೋಣ. ಮತ್ತೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನಕ್ಕೆ ಮೇಲ್ ನೋಡ್ತಾ ಇದ್ದೀನಿ ಅಂದರೆ ಕ್ಯಾಮ್ರಾ ಮೇಲಿದೆ. ಎಸ್, ಪರ್ಫೆಕ್ಟ್. ಈಗ ನಾವು ಒಂದೆರಡು ಗುಂಟೂರು ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಸುಮ್ಮನೆ ಖಾರಕ್ಕೆ. ಈಗ ನಾನು ಕಟ್ ಮಾಡಿದ್ದು ರುಬ್ಕೊಂಡಿದ್ದೆ ಅಲ್ವಾ ಪೇಸ್ಟು, ಈಗ ಬೆಳ್ಳುಳ್ಳಿ ಎಲ್ಲ ಆದಮೇಲೆ ಇದನ್ನ ಹಾಕೋಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ, ಎರಡು ಮಾತೇ ಇಲ್ಲ. ಆ್ಯಂಡ್ ಇವಾಗ ಇದನ್ನೆಲ್ಲ ಹಾಕೊಂಡು ಹುಣಸೆಹಣ್ಣ ನೆನೆಸಿಟ್ಟಿದ್ದೆ, ಸೊ ಇದನ್ನ ಕೈಯಲ್ಲಿ ನೀಟಾಗಿ ಕಿವುಚ್ಕೋಬೇಕು. ಈಗ ಕುದೀತಾ ಇದೆ, ಇದಕ್ಕೆ ನಾವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಬಿಡೋಣ. ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ. ನಾನು ಮಿಕ್ಕಿರೋ ಜಾರಿಗೆ ಸ್ವಲ್ಪ ಕಲಿಸ್ಕೊಂಡು ಹಾಕೋತಾ ಇದ್ದೀನಿ. ನಗಡಿ ಗಿಗಡಿ ಆಗಲ್ಲ, ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ. ನೋಡಿ, ನಾನು ಜಾರಲ್ಲೆಲ್ಲ ಮಿಕ್ಕಿರೋದೆಲ್ಲ ಹಿಂಗೆಲ್ಲ ಅಂದ್ಕೊಂಡು ಹಾಕೋತಾ ಇದ್ದೀನಿ. ನಾನು ಯಾವುದೇ ರೀತಿ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ನೀವು ಕೂಡ ಹಾಗೆ ಮಾಡಿ, ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಹಾಕ್ಬಿಟ್ರೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ಈಗ ಕೊತ್ತಂಬರಿನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಕೊಳ್ಳೋಣ. ಇಷ್ಟೇ, ಸಿಂಪಲ್. ಮನೆಯಲ್ಲೇ ಸಿಂಪಲ್ಲಾಗಿ ನಾವು ಮಾಡಿಕೊಂಡು ತಿನ್ಬೋದು. ಈ ಚಳಿಗಂತೂ ಏನಾದರೂ ಬೇಕಾಗುತ್ತೆ, ಖಾರವಾಗಿ ಏನಾದರೂ ತಿನ್ನಂಗಾದರೆ ಈ ಥರ ಮಾಡ್ಕೊಂಡು ತಿಂದರೆ ಬೆಸ್ಟ್. ಹಾಗೆ ಕೋಲ್ಡ್ ಬಾಡಿ ಇರುತ್ತಲ್ಲ, ಅವರು ಕೂಡ ವಾರಕ್ಕೊಮ್ಮೆ ಈ ಥರ ಮಾಡ್ಕೊಂಡು ತಿಂದರೆ ಅವ್ರಿಗೂ ಕೂಡ ಒಳ್ಳೆಯದು. ಆ್ಯಂಡ್ ಮೇನ್ಲಿ ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಕೊತ್ತಂಬರಿ ತೊಳೆದು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈಗ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಹಾಗೆ ವಾಶ್ ಮಾಡಿ ಇಟ್ಕೊಂಡ್ರೆ ತಲೆನೋವಿರಲ್ಲ ನನಗೆ. ಹಾಗಾಗಿ ಹೀಗೆ ತೊಗೊಂಡು ಇಡ್ತಾ ಇದ್ದೀನಿ ಅಷ್ಟೇ, ಏನಿಲ್ಲ. ಈಗ ಚೆನ್ನಾಗಿ ಒಂದು 2-3 ಕುದಿದ್ರೆ ಸಾಂಬಾರು ರೆಡಿ, ಅನ್ನಕ್ಕೂ ರೆಡಿ. ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಆಗಿದೆ. ಇದು ಒಂದು 2-3 ಕುದಿಬೇಕು. ಉಪ್ಪು ಬೇಕಂದ್ರೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಎಸ್, ಈ ಥರ ಇತ್ತು ಇವತ್ತಿನ ರೆಸಿಪಿ. ನಾನು ತೋರಿಸ್ತೀನಿ, ಬನ್ನಿ ಗಾಯ್ಸ್. ನೋಡಿ, ಈ ಥರ 2-3 ಕುದ್ರೆ ಸಾಂಬಾರು ರೆಡಿ ಆಯ್ತು. ಇವಾಗ ಈಗ ಬಿಸಿ ಬಿಸಿ ಅನ್ನಕ್ಕೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನಾನು. ಇವಾಗ ಮೆಣಸು ಸಾಂಬಾರು ಆಗ್ತಾ ಇದೆ. ಈಗ ಅನ್ನ ಆರಬೇಕು. ಸೊ ಊಟ ಮಾಡೋ ಟೈಮಲ್ಲಿ ರಿವ್ಯೂ ಹೇಗಿದೆ ಅಂತ ಅಜ್ಜಿನೂ ಕೇಳೋಣ. ಆ್ಯಂಡ್ ನನ್ನ ಪ್ರಕಾರ ತುಂಬ ಸೂಪರಾಗಿ ಬಂದಿದೆ. ಆ್ಯಂಡ್ ನಾವು ಮಾಡಿದ್ದು ನಾವೇ ಕ್ರೆಡಿಟ್ ತೊಗೋಬಾರ್ದು, ಹಾಗಾಗಿ ಅಜ್ಜಿನ ಒಂದು ಮಾತು ಕೇಳೋಣ. ಲೆಟ್ಸ್ ಸಿ. ಒಂದು 5-10 ನಿಮಿಷ. ಈಗ ಬಿಸಿ ಬಿಸಿ ಅನ್ನಕ್ಕೆ ಹೇಗಿದೆ ಅಂತ ಅಜ್ಜಿಗೆ ಕೊಡ್ತೀನಿ, ನೋಡೋಣ ಅವರ ರಿವ್ಯೂ ಹೇಗಿರುತ್ತೆ ಅಂತ.
ಅವ್ರಿಗಿಷ್ಟ ಆ್ಯಕ್ಚುಲಿ ಕಾಳು ಮೆಣಸು ಸಾಂಬಾರು. ಅವ್ರ ಬಾಡಿ ಹೀಟ್ ಅಲ್ವಾ, ಸೊ ತಂಪಲ್ವಾ, ಹಾಗಾಗಿ ಕಾಳು ಮೆಣಸು ಸಾಂಬಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವರಿಗೆ. ಇವಾಗ ಕೊಡೋಣ. ನೋಡೋಣ ಅವ್ರು ಇರ್ತಾರೆ. ನಾನು ಹಂಗೆ ಊಟ ಮಾಡಿರ್ತೀನಿ. ಎಸ್, ತಿಂದ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಚೆನ್ನಾಗಿದೆ, ಸೂಪರ್ ಆಗಿದೆ. ಹೌದಾ? ಎಸ್, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಆ್ಯಂಡ್ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಆ್ಯಂಡ್ ಸಾಂಬಾರು ತುಂಬ ಚೆನ್ನಾಗಾಗಿತ್ತು, ಅದಕ್ಕೆ ಇನ್ನೊಂದು ಸೊಟ್ಟು ಹಾಕ್ಸ್ಕೊಂಡು ತಿಂತಾಯಿದ್ರು. ಹಾಗಾಗಿ ಈಗ ಊಟ ಮಾಡಿ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಬಾಯ್, ಗುಡ್ ನೈಟ್, ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.